So good morning to everybody. So dear students, I have sent you two problems to you. So ಬೆಳಗ್ಗೆ ನಾನು ನಿಮಗೆ ಮೊದಲೊಂದ್ಸಲಿ ಕಳಿಸಿದ್ದೆ. ಸೊ ಬೆಳಗ್ಗೆ ಸಹ ಎರಡು ಪ್ರಾಬ್ಲಮ್ಸ್ಗಳನ್ನ ನಾನು ನಿಮಗೆ ಕಳಿಸ್ಕೊಟ್ಟಿದ್ದೀನಿ. ಸೊ ಆ ಎರಡೂ ಪ್ರಾಬ್ಲಮ್ಸ್ಗಳನ್ನ ಸೊಲ್ಯೂಷನ್ಸ್ನ ನಾನು ಮಾಡ್ತೀನಿ, ಈಗ ಸೊಲ್ಯೂಷನ್ ಮಾಡ್ತೀನಿ ನಾನೀಗ. ಅಂದರೆ ಕಳೆದ ಕ್ಲಾಸಲ್ಲೆಲ್ಲ ನಾವು ಆನ್ಲೈನ್ ಕ್ಲಾಸಸ್ಸನ್ನು ಮಾಡಬೇಕಾದಾಗ ತುಂಬ ಡಿಸ್ಟರ್ಬೆನ್ಸ್ ಇರ್ತಿತ್ತು ಮತ್ತು ವಾಯ್ಸ್ ಕ್ಲಿಯರ್ ಇರ್ತಿರಲಿಲ್ಲ, ಬೋರ್ಡ್ ಮೇಲೆ ಬರೀತಕ್ಕಂಥದ್ದು ಕ್ಲಾರಿಟಿ ಇರ್ತಿರಲಿಲ್ಲ. ಆ ಉದ್ದೇಶದಿಂದ ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಅಂದ್ಕೊಂಡು ಸೊ ನಾವು ಈಗ ಕ್ಲಿಯರಾಗಿ ಬರೋ ರೀತಿಯಲ್ಲಿ ನಾನು ಪ್ರಾಬ್ಲಮ್ಸ್ನ ಕಳಿಸ್ತೀನಿ. ಆ ಪ್ರಾಬ್ಲಮ್ಸ್ನ ಬೋರ್ಡ್ ಮೇಲೆ ನೀಟಾಗಿ ವರ್ಕೌಟ್ ಮಾಡಿಬಿಟ್ಟು ಅದನ್ನು ಹೇಗಿದೆಯೋ ಹಾಗೆ ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ನಾನು ನಿಮಗೆ ಲಿಂಕನ್ನು ಕಳಿಸ್ತೀನಿ. ಆ ಪ್ರಾಬ್ಲಮ್ನ ನೋಡ್ಕೊಳ್ಳಿ ಮತ್ತು ಅದು ಸೊಲ್ಯೂಷನನ್ನು ನೋಡಿಕೊಂಡು ನಿಮ್ಗೆ ಯಾವುದೇ ಏನೇ ಡೌಟ್ಸ್ ಬಂತು ಅಂತ ಹೇಳಿದ್ರೆ ನೀವು ನನ್ನನ್ನು ಕೇಳಿ. ಸೊ ಈಗ ಎರಡು ಪ್ರಾಬ್ಲಮ್ಸ್ ಕಳಿಸಿದ್ದೀನಲ್ಲ, ಆ ಎರಡು ಪ್ರಾಬ್ಲಮ್ಸಲ್ಲಿ ಒಂದು ಪ್ರಾಬ್ಲಮ್ ನಂಬರ್ 26, ಇನ್ನೊಂದು ಪ್ರಾಬ್ಲಮ್ ನಂಬರ್ 27 ಅಂತ ಎರಡು ಪ್ರಾಬ್ಲಮ್ಸ್ ಇದೆ. ಸೊ ಮೊದಲು ನಾನು 26ನ ಸಾಲ್ವ್ ಮಾಡಿದ್ರೆ ಸ್ವಲ್ಪ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡ್ತಕ್ಕಂಥ ಪ್ರಾಬ್ಲಮ್ ಅದು. ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಾಬ್ಲಮ್ಸ್ ಅಂತಂದರೆ ಅಡ್ಜಸ್ಟ್ಮೆಂಟ್ಸ್ ಇಲ್ಲದೆ ಇರ್ತಕ್ಕಂಥದ್ದು ಒಂದು 27ನೇ ಪ್ರಾಬ್ಲಮ್. ಅದು ತುಂಬ ಸಿಂಪಲ್ ಪ್ರಾಬ್ಲಮ್ಸು. ಆ ಸಿಂಪಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಆಮೇಲೆ ನಾನು ನಿಮಗೆ 26 ಪ್ರಾಬ್ಲಮ್ನ ಮಾಡ್ತೀನಿ. ಆ 27th ಪ್ರಾಬ್ಲಮ್ ಇದೆ ನೋಡಿ, ಇಟ್ ಈಸ್ ಎ ವೆರಿ ಸಿಂಪಲ್ ಪ್ರಾಬ್ಲಮ್. ಸೊ ಆ ಪ್ರಾಬ್ಲಮಲ್ಲಿ ಏನು ಹೇಳಿದ್ದಾನೆ ಅಂತ ಹೇಳಿದ್ರೆ, H Limited had acquired the shares on 31st March 2012. Calculate capital reserve or goodwill ಅಂತ ಅಷ್ಟು ಮಾತ್ರ ಕೇಳಿದ್ದಾನೆ. ನಾನು ಅದಕ್ಕೆ and also prepare a consolidated balance sheet. ಕ್ಯಾಪಿಟಲ್ ರಿಸರ್ವು ಅಥವಾ ಗುಡ್ವಿಲ್ನ ಕ್ಯಾಲ್ಕುಲೇಟ್ ಮಾತ್ರ ಕೇಳಿದ್ದಾನೆ. ನಾನು ಅದರಿಂದ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ನೂ ಸಹ ಮಾಡಿ ತೋರಿಸ್ಬಿಡ್ತೀನಿ. ಸೊ ಇದು ಒಂದು ಸಿಂಪಲ್ ಪ್ರಾಬ್ಲಮ್. ಯಾಕೆ ಅಂತ ಹೇಳಿದ್ರೆ, ಸೊ ಎಸ್ ಲಿಮಿಟೆಡ್ದು ಎಷ್ಟು ನಂಬರ್ ಆಫ್ ಶೇರ್ಸ್ ಇದೆ ಅನ್ನತಕ್ಕಂಥದ್ದನ್ನು ನೋಡಿ. ಎಸ್ ಲಿಮಿಟೆಡಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ₹1 ಪರ್ ಈಚ್ ಅಂತ ಹೇಳ್ಬಿಟ್ಟು 60,000 rupees ಇದೆ. ಆ 60,000ಅಲ್ಲಿ ಹೌ ಮೆನಿ ಶೇರ್ಸ್ ಆರ್ ಅಕ್ವೈರ್ಡ್ ಬೈ ಎಚ್ ಲಿಮಿಟೆಡ್. ಎಚ್ ಲಿಮಿಟೆಡ್ಡು ಎಷ್ಟು ಶೇರ್ಸನ್ನು ಅಕ್ವೈರ್ ಮಾಡ್ತಾರೆ, ದಟ್ ಈಸ್ ಇಂಪಾರ್ಟೆಂಟ್. ಲಾಸ್ಟಲ್ಲಿ ಹೇಳ್ತಾರೆ ನೋಡಿ ಎಷ್ಟು ಅನ್ನೋದಿಗೆ. ಇನ್ವೆಸ್ಟ್ಮೆಂಟ್ಸ್ ಕಾಲಮ್ ಇದೆ ನೋಡಿ, ಅಸೆಟ್ ಸೈಡಲ್ಲಿ. ಅಸೆಟ್ ಸೈಡಲ್ಲಿ ಇನ್ವೆಸ್ಟ್ ಕಾಲಮಲ್ಲಿ 60,000 ಶೇರ್ಸ್ ಇನ್ ಎಸ್ ಲಿಮಿಟೆಡ್ ಇರೋದು 60,000 ಶೇರ್ಸು, ಅಕ್ವೈರ್ ಮಾಡ್ಕೊಳ್ಳೋದು 60,000 ಶೇರ್ಸು. ಅಲ್ಲಿಗೆ 100% ಶೇರ್ಸ್ ಆಫ್ ಎಸ್ ಲಿಮಿಟೆಡ್ ಈಸ್ ಅಕ್ವೈರ್ಡ್ ಬೈ ಎಚ್ ಲಿಮಿಟೆಡ್. ಎಚ್ ಲಿಮಿಟೆಡ್ಡು ಎಸ್ ಲಿಮಿಟೆಡ್ನ 100% ಶೇರ್ಸ್ನ ಅಕ್ವೈರ್ ಮಾಡ್ಕೊಂಡ್ಬಿಡುತ್ತೆ. ಯಾವ ಡೇಟು? ಡೇಟ್ ಈಸ್ ಸೇಮ್. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಕ್ಕಂಥ ಡೇಟು 31st March 2012, ಅಕ್ವೈರ್ ಮಾಡ್ಕೊಳ್ಳೋ ಡೇಟು 31st March 2012. ಸೊ ಎರಡು ಒಂದೇ ಡೇಟ್ ಆಗಿರೋದ್ರಿಂದ ಆ ಡೇಟಲ್ಲಿ ಇದ್ದಂಥ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಕ್ಯಾಪಿಟಲ್ ಪ್ರಾಫಿಟ್ ಆಗುತ್ತೆ. ದೇರ್ ಇಸ್ ನೋ ರೆವಿನ್ಯೂ ಪ್ರಾಫಿಟ್. ಇದರಲ್ಲಿ ರೆವಿನ್ಯೂ ಪ್ರಾಫಿಟ್ ಬರೋದೇ ಇಲ್ಲ. ಯಾಕೆ? ಎರಡು ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥದ್ದು ಒಂದೇ ಡೇಟ್ ಆಗುತ್ತೆ. ಇವೆರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನೀವು ಕನ್ಸಿಡ್ರೇಷನ್ ಮಾಡ್ಕೋಬೇಕು. ಒಂದು, ಎಸ್ ಲಿಮಿಟೆಡ್ನ 100% ಆಫ್ ಶೇರ್ಸ್ನ ಎಚ್ ಲಿಮಿಟೆಡ್ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಬ್ಯಾಲೆನ್ಸ್ ಶೀಟ್ ಕೊಟ್ಟಿರೋದು 31st March 2012, ಅಕ್ವೈರ್ ಮಾಡ್ಕೊಳ್ಳೋದು 31st March 2012. ಸೊ ಮಾಮೂಲಿಯಾಗಿ ನಾವು ಆ್ಯಸ್ ಯೂಶಲಿ 5 ಸ್ಟೆಪ್ಸ್ ಇದೆಯಲ್ಲ, ಆ 5 ಸ್ಟೆಪ್ಸನ್ನ ಮಾಡಿ ಕ್ಯಾಪಿಟಲ್ ರಿಸರ್ವ್ ಬರುತ್ತಾ ಗುಡ್ವಿಲ್ ಬರುತ್ತಾ ಕ್ಯಾಲ್ಕುಲೇಟ್ ಮಾಡಿ ಒಂದು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತಕ್ಕಂಥದ್ದನ್ನು ತೋರಿಸ್ತೀನಿ. ಮೊದಲು ದ ಫಸ್ಟ್ ಒನ್ ಈಸ್ ರೇಷಿಯೋ. ಸೊ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಡಿಫ್ರೆಂಟ್ ಶೇರ್ಸ್ನ ಅಕ್ವೈರ್ ಮಾಡ್ಕೊಂಡಿರಬೇಕು. ಇಲ್ಲಿ 100% ಶೇರ್ಸ್ನ ಅಕ್ವೈರ್ ಮಾಡ್ಕೊಳ್ಳೋದ್ರಿಂದ 100:0 ಆರ್ 1:0 is the ratio. 1:0 is the ratio. Next, the second one is capital profit. ಎರಡನೇದು ಕ್ಯಾಪಿಟಲ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ
ಜನರಲ್ ರಿಸರ್ವ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ಎಸ್ ಲಿಮಿಟೆಡ್ ಇರುತ್ತಲ್ಲ, ಅದು ಎರಡೂ ಒಂದೇ ಡೇಟ್ ಆಗಿರೋದ್ರಿಂದ ಆ ಡೇಟಲ್ಲೇ ಅಷ್ಟು ಬ್ಯಾಲೆನ್ಸ್ ಇದ್ದಿದ್ದರಿಂದ ಅದು ಎರಡನ್ನೂ ಕ್ಯಾಪಿಟಲ್ ಪ್ರಾಫಿಟ್ ಅಂತ ಕರಿತೀವಿ. ಬ್ಯಾಲೆನ್ಸ್ ಆಫ್ ಜನರಲ್ ರಿಸರ್ವ್. ಹೌ ಮಚ್ ದ ಬ್ಯಾಲೆನ್ಸ್ ಆಫ್ ಜನರಲ್ ರಿಸರ್ವ್ ಇನ್ ಎಸ್ ಲಿಮಿಟೆಡ್? ಎಸ್ ಲಿಮಿಟೆಡ್ ಅಲ್ಲಿ ಬ್ಯಾಲೆನ್ಸ್ ಆಫ್ ಜನರಲ್ ರಿಸರ್ವ್ ಇಸ್ 20,000. ನೆಕ್ಸ್ಟ್, ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿತ್ತು ಎಸ್ ಲಿಮಿಟೆಡ್ ಅಲ್ಲಿ? 10,000 rupees. 10,000. So 30,000 rupees is the capital profit. 30,000 is the capital profit. ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಎಚ್ ಲಿಮಿಟೆಡ್ಗೆ ಪೂರ್ತಿ ಅಮೌಂಟ್ ಹಾಗೆ ಹೊರಟೋಗುತ್ತೆ. 30,000 rupees ಅವ್ರಿಗೆ ಹೊರಟೋಗುತ್ತೆ. ಯಾಕೆ? 1:0 is the ratio. ಮೈನಾರಿಟಿ ಶೇರ್ ಹೋಲ್ಡರ್ಸ್ ಇಲ್ಲವೇ ಇಲ್ಲ, ಅದಕ್ಕೋಸ್ಕರ ಪೂರ್ತಿ ಕ್ಯಾಪಿಟಲ್ ಪ್ರಾಫಿಟ್ ಎಚ್ ಲಿಮಿಟೆಡ್ಗೆ ಹೋಗುತ್ತೆ. ನೆಕ್ಸ್ಟ್, ನಂಬರ್ 3, ರೆವಿನ್ಯೂ ಪ್ರಾಫಿಟ್. ದೇರ್ ಇಸ್ ನೋ ರೆವಿನ್ಯೂ ಪ್ರಾಫಿಟ್. He has not given the revenue profit, nil. There is no distribution. Next, number 4. Number 4 is minority interest. So when there is no minority shareholders, ಇಲ್ಲಿ ಮೈನಾರಿಟಿ ಶೇರ್ ಹೋಲ್ಡರ್ಸೇ ಇಲ್ಲ, ಅವ್ರು ಇಲ್ಲದೆ ಹೋದಾಗ ದ ಮೈನಾರಿಟಿ ಇಂಟ್ರೆಸ್ಟ್ ಈಸ್ ಆಲ್ಸೋ ನಿಲ್. ಅವ್ರದ್ದು ಶೇರ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್ ಇಲ್ಲ, ಅವ್ರದ್ದು ಶೇರ್ ಆಫ್ ರೆವಿನ್ಯೂ ಪ್ರಾಫಿಟ್ ಇಲ್ಲ, ಮೈನಾರಿಟಿ ಶೇರ್ ಹೋಲ್ಡರ್ಸ್ಗೆ ಶೇರ್ಸೇ ಇಲ್ಲ. ಸೊ ದಟ್ಸ್ ವೈ ಮೈನಾರಿಟಿ ಇಂಟ್ರೆಸ್ಟ್ ಈಸ್ ನಿಲ್. ನೆಕ್ಸ್ಟ್, ಫಿಫ್ತ್ ಒನ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಕಂಟ್ರೋಲ್. ಕಾಸ್ಟ್ ಆಫ್ ಕಂಟ್ರೋಲ್. ಸೊ ಈ ಕಾಸ್ಟ್ ಆಫ್ ಕಂಟ್ರೋಲ್ ಅಲ್ಲಿ ಗುಡ್ ವಿಲ್ ಬರುತ್ತಾ ಅಥವಾ ಕ್ಯಾಪಿಟಲ್ ರಿಸರ್ವ್ ಬರುತ್ತಾ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಕಾಸ್ಟ್ ಆಫ್ ಶೇರ್ಸ್ ಅಕ್ವೈರ್ಡ್. ಕಾಸ್ಟ್ ಆಫ್ ಶೇರ್ಸ್ ಅಕ್ವೈರ್ಡ್. ಸೊ ಇದೆಲ್ಲಿರುತ್ತೆ? ಇನ್ವೆಸ್ಟ್ಮೆಂಟ್ ಅಲ್ಲಿ ಇರುತ್ತೆ ನೋಡಿ. ಇನ್ವೆಸ್ಟ್ಮೆಂಟ್ಸ್ 60,000 shares in S Limited ಅಂದ್ರೆ 75,000 rupees ಕೊಟ್ಟು ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. 100% ಆಫ್ ಶೇರ್ಸ್ ನ 75,000 rupees ಕೊಟ್ಟು 100% ಆಫ್ ಶೇರ್ಸ್ ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. 60,000 ಶೇರ್ಸ್ ನ. ದಟ್ ಈಸ್ ಕಾಸ್ಟ್. ನೆಕ್ಸ್ಟ್, ವ್ಯಾಲ್ಯೂ ಆಫ್ ಶೇರ್ಸ್ ಅಕ್ವೈರ್ಡ್. ವ್ಯಾಲ್ಯೂ ಆಫ್ ಶೇರ್ಸ್ ಅಕ್ವೈರ್ಡ್. ಎಷ್ಟು ವ್ಯಾಲ್ಯೂ ಆಫ್ ಶೇರ್ಸ್ ಅಕ್ವೈರ್ಡ್? 60,000 shares of rupees 1 each. 1 ರೂಪಾಯಿದು 60,000 ಶೇರ್ಸ್. ಇದಕ್ಕೆ ಶೇರ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್. ಕ್ಯಾಪಿಟಲ್ ಪ್ರಾಫಿಟ್ ನ ಶೇರ್ ಎಷ್ಟು? ಕ್ಯಾಪಿಟಲ್ ಪ್ರಾಫಿಟ್ ಎಷ್ಟು ಬಂದಿದೆ ಎಚ್ ಲಿಮಿಟೆಡ್ಗೆ? 30,000. 30,000 ರೂಪಾಯಿ ಕ್ಯಾಪಿಟಲ್ ಪ್ರಾಫಿಟ್ ಬಂದಿದೆ. 60 + 30 90,000. ಅಂದ್ರೆ 75,000 ರೂಪಾಯಿ ಕಾಸ್ಟ್, 90,000 rupees ಬೆನಿಫಿಟ್ ಬಂದಿದೆ. ದ ಡಿಫರೆನ್ಸ್ ಈಸ್ 15,000 ಈಸ್ ಕ್ಯಾಪಿಟಲ್ ರಿಸರ್ವ್. ಇದನ್ನ ಕ್ಯಾಪಿಟಲ್ ರಿಸರ್ವ್ ಅಂತ ಕರಿತೀವಿ. ಯಾಕೆ? ವಿ ಆರ್ ರಿಸೀವಿಂಗ್ ದ ಬೆನಿಫಿಟ್ ಮೋರ್, ವಿ ಆರ್ ಪೇಯಿಂಗ್ ಲೆಸ್. ಕಡಿಮೆ ಅಮೌಂಟ್ ಅನ್ನು ಕೊಡ್ತಾ ಇದ್ದೀವಿ, ನಾವಿಲ್ಲಿ ಜಾಸ್ತಿ ಬೆನಿಫಿಟ್ ನ ತಗೋತಾ ಇದ್ದೀವಿ. ಅದಕ್ಕೋಸ್ಕರ ಇದನ್ನ ಕ್ಯಾಪಿಟಲ್ ರಿಸರ್ವ್ ಅಂತ ಕರಿತೀವಿ. ಇನ್ ದಿಸ್ ವೇ ಫಸ್ಟ್ ವಿ ಹ್ಯಾವ್ ಟು ಪ್ರಿಪೇರ್ ದ 5 steps. ಈ ರೀತಿ 5 steps ಅನ್ನ ಪ್ರಿಪೇರ್ ಮಾಡಿದ್ಮೇಲೆ ವಿ ಹ್ಯಾವ್ ಟು ಪ್ರಿಪೇರ್ ಎ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. ಒಂದು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಬೇಕು. ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಆಫ್ ಎಚ್ ಲಿಮಿಟೆಡ್ and its subsidiary S Limited as on 31st March 2012. So this is the heading, consolidated balance sheet. Vertical balance sheet ಮಾಡಬೇಕು. So 3 columns. ಮೊದಲನೇದು
capital and liabilities. Capital and liabilities. First one is equity share capital. Shares of rupees 1 each. So ಇಲ್ಲಿ ಬರೀ ನಾವು ಎಚ್ ಲಿಮಿಟೆಡ್ ಮಾತ್ರ ತಗೋಬೇಕು, 1,20,000. ನೆಕ್ಸ್ಟ್ ಜನರಲ್ ರಿಸರ್ವ್. ಜನರಲ್ ರಿಸರ್ವ್ ಸಹ ಅಷ್ಟೇನೆ, ಓನ್ಲಿ ಎಚ್ ಲಿಮಿಟೆಡ್ 30,000. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಓನ್ಲಿ ಎಚ್ ಲಿಮಿಟೆಡ್ 20,000. ಈ ವರ್ಷದ ರೆವಿನ್ಯೂ ಪ್ರಾಫಿಟ್ ಏನಾದರೂ ಇದ್ದಿದ್ರೆ ಅದನ್ನ ಆಡ್ ಮಾಡಬೇಕಾಗಿತ್ತು, ಬಟ್ ಈ ವರ್ಷದ ರೆವಿನ್ಯೂ ಪ್ರಾಫಿಟ್ ನಿಲ್. ರೆವಿನ್ಯೂ ಪ್ರಾಫಿಟ್ ಆಫ್ ಶೇರ್ ಆಫ್ ಹೋಲ್ಡಿಂಗ್ ಕಂಪನಿ ಇದ್ರೆ ಅದನ್ನ ಇಲ್ಲಿ ಆಡ್ ಮಾಡ್ಕೋಬೇಕು, ನಿಲ್. ಇದಾದ್ಮೇಲೆ ಕ್ಯಾಪಿಟಲ್ ರಿಸರ್ವ್. ಕ್ಯಾಪಿಟಲ್ ರಿಸರ್ವ್ ನಾವಿಲ್ಲಿ ಕಂಡುಹಿಡ್ತಿದ್ದೀವಿ. ಹೌ ಮಚ್ ಇದೆ ಕ್ಯಾಪಿಟಲ್ ರಿಸರ್ವ್? 15,000 ಈಸ್ ಕ್ಯಾಪಿಟಲ್ ರಿಸರ್ವ್. 15,000 ಕ್ಯಾಪಿಟಲ್ ರಿಸರ್ವ್. ಅದಾದ್ಮೇಲೆ ಕರೆಂಟ್ ಲೈಬಿಲಿಟೀಸ್. ಹೌ ಮಚ್ ಇದೆ ಕರೆಂಟ್ ಲೈಬಿಲಿಟೀಸ್? ಎಚ್ ಲಿಮಿಟೆಡ್ 1,05,000, ಎಸ್ ಲಿಮಿಟೆಡ್ 30,000, ಟೋಟಲ್ 1,35,000. 1,35,000. So total is 3,20,000. 3,20,000. So this is total of liability side. Liability side is not total. Next one is assets side. Assets. Assets ಅಲ್ಲಿ there is only one item, that is sundry assets. Sundry assets ಅಂತ ಇದೆ ನೋಡಿ, ಒಂದು ಎಚ್ ಲಿಮಿಟೆಡ್, ಒಂದು ಎಸ್ ಲಿಮಿಟೆಡ್. ಎಚ್ ಲಿಮಿಟೆಡ್ 2 lakh, ಎಸ್ ಲಿಮಿಟೆಡ್ 1,20,000, ಟೋಟಲ್ 3,20,000. ಇನ್ವೆಸ್ಟ್ಮೆಂಟು ಬರೋದಿಲ್ಲ. ಸೊ ಒಂದೇ ಐಟಮ್, ಫಿಕ್ಸ್ಡ್ ಅಸೆಟ್ಸ್ ಯಾವುದೂ ಇಲ್ಲ, ಓನ್ಲಿ ಸನ್ಡ್ರಿ ಅಸೆಟ್ಸ್. ಸೊ ಟೋಟಲ್ 3,20,000. ಸೊ ದಿಸ್ ಈಸ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್. ಇಲ್ಲಿ 100% ಆಫ್ ಶೇರ್ಸ್ ಆರ್ ಅಕ್ವೈರ್ಡ್. ದಟ್ಸ್ ವೈ ರೇಷಿಯೋ ಈಸ್ 1:0. Shares are acquired on 31st March 2012. Balance sheet is also on the same date. That's why the capital profit, irodella capital profit, balance of general reserve, balance of profit and loss account, eradu capital profit. Adralli there is no share of minority shareholders, because there is no minority shareholders. 100% of shares are acquired by holding company. ರೆವಿನ್ಯೂ ಪ್ರಾಫಿಟ್ ಬರೋದೇ ಇಲ್ಲ, ಯಾಕೆ? ಸೇಮ್ ಡೇಟಲ್ಲಿ ಅಕ್ವೈರ್ ಮಾಡ್ಕೊಂಡಿದೆ, ಒಂದು ವರ್ಷದ ಬ್ಯಾಲೆನ್ಸ್ ಶೀಟ್ ಇನ್ನೂ ಆಗಿಲ್ಲ, ಅದಕ್ಕೋಸ್ಕರವಾಗಿ ರೆವಿನ್ಯೂ ಪ್ರಾಫಿಟ್ ಇಲ್ಲ, ಮೈನಾರಿಟಿ ಇಂಟ್ರೆಸ್ಟು ಇಲ್ಲ. ಕ್ಯಾಪಿಟಲ್ ರಿಸರ್ವ್, ಕಾಸ್ಟ್ ಆಫ್ ಕಂಟ್ರೋಲ್, ಇನ್ವೆಸ್ಟ್ಮೆಂಟ್ ಈಸ್ 75,000. 60,000 ಶೇರ್ಸ್ನ 75,000 ರೂಪಾಯಿ ಕೊಟ್ಟು ಅಕ್ವೈರ್ ಮಾಡ್ಕೋತಾರೆ. ವ್ಯಾಲ್ಯೂ ಈಸ್ 60,000. 30,000 rupees ಕ್ಯಾಪಿಟಲ್ ಪ್ರಾಫಿಟ್ ಬಂದಿದೆ, 90,000 rupees ಅವ್ರ ಬೆನಿಫಿಟ್ಟು. 60,000 ಶೇರ್ ಬಂದಿದೆ, 30,000 ರೂಪಾಯಿದು ಕ್ಯಾಪಿಟಲ್ ಪ್ರಾಫಿಟ್ ಬಂದಿದೆ. ಅವ್ರು ಪೇ ಮಾಡ್ತಾ ಇರೋದು 75,000 rupees ಮಾತ್ರ. 15,000 ಈಸ್ ಕ್ಯಾಪಿಟಲ್ ರಿಸರ್ವ್. ಸೊ ಇಷ್ಟನ್ನ ಪ್ರಿಪೇರ್ ಮಾಡಿ ಒಂದು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು. ಶೇರ್ ಕ್ಯಾಪಿಟಲ್ ಆಫ್ ಓನ್ಲಿ ಹೋಲ್ಡಿಂಗ್ ಕಂಪನಿ, ಜನರಲ್ ರಿಸರ್ವ್ ಆಫ್ ಓನ್ಲಿ ಹೋಲ್ಡಿಂಗ್ ಕಂಪನಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಓನ್ಲಿ ಹೋಲ್ಡಿಂಗ್ ಕಂಪನಿ ಪ್ಲಸ್ ರೆವಿನ್ಯೂ ಪ್ರಾಫಿಟ್ ಆಫ್ ಶೇರ್ ಆಫ್ ಹೋಲ್ಡಿಂಗ್ ಕಂಪನಿ. ಹೋಲ್ಡಿಂಗ್ ಕಂಪನಿದು ಶೇರ್ ಏನಾದರೂ ಇದ್ದರೆ ಅದನ್ನ ಇಲ್ಲಿ ಆ್ಯಡ್ ಮಾಡ್ಕೋಬೇಕು.
ಕ್ಯಾಪಿಟಲ್ ರಿಸರ್ವ್ ಬಂದರೆ ಲೈಬಿಲಿಟಿ ಸೈಡಲ್ಲಿ ಬರುತ್ತೆ, ಗುಡ್ ವಿಲ್ ಬಂದರೆ ಅಸೆಟ್ ಸೈಡಲ್ಲಿ ಬರುತ್ತೆ. ಇಲ್ಲಿ ಕ್ಯಾಪಿಟಲ್ ರಿಸರ್ವ್ ಬಂದಿದೆ, ಲೈಬಿಲಿಟಿ ಸೈಡ್ ಹಾಕ್ತೀವಿ. ಕರೆಂಟ್ ಲೈಬಿಲಿಟಿ ಎರಡೂ ಕಂಪ್ನಿಯಿಂದ ಟೋಟಲ್ ಮಾಡ್ಕೊಂಡ್ರೆ 1,35,000. ಸೊ ಟೋಟಲ್ ಈಸ್ 3,20,000. ಅಸೆಟ್ ಸೈಡ್ ಬಂದರೆ ಓನ್ಲಿ ಸನ್ಡ್ರಿ ಅಸೆಟ್ಸ್. ಇನ್ ದಿಸ್ ವೇ we have to prepare a consolidated balance sheet. This is 27th ಪ್ರಾಬ್ಲಮ್. ಇದು 27ನೇ ಪ್ರಾಬ್ಲಮ್. ನಾನು ಕೊಟ್ಟು ಕಳಿಸಿರ್ತಕ್ಕಂಥದ್ರಲ್ಲಿ 27th ಪ್ರಾಬ್ಲಮ್ ಇದೆ ನೋಡಿ. ಅಂದರೆ ದ ಬ್ಯಾಲೆನ್ಸ್ ಶೀಟ್ ಟೋಟಲ್ 2,75,000 and 1,20,000 ಇದೆ ನೋಡಿ, ಎರಡು ಕಡೆ ಟ್ರೈ ಬ್ಯಾಲೆನ್ಸಲ್ಲಿ. ಆ ಪ್ರಾಬ್ಲಮ್ಮು